ನಮಸ್ಕಾರ. ಉತ್ತರ ಕರ್ನಾಟಕ ನ್ಯೂಸ್ನ ಪ್ರೈಮ್ ಟೈಮ್ಗೆ ಸ್ವಾಗತ. ನಾನು ಹನುಮಂತೇಶ್. ಸರ್ಕಾರದ ಹಣ ಅಂದ್ರೆ ಲೂಟಿ ಹೊಡೆಯೋಕೆ ಇರೋದ, ಜನರ ಜೀವ ಅಂದ್ರೆ ಅಷ್ಟು ಕೀಳ. ಬೀದರ್ ಜಿಲ್ಲೆಯ ಹುಮ್ನಾಬಾದ್ನಲ್ಲಿ ಜಲ ಜೀವನ್ ಮಿಷನ್ ಹೆಸರಲ್ಲಿ ಮಹಾ ಮೋಸ ನಡೀತಿದೆ. 3 ವರ್ಷ ಆದ್ರೂ ಹನಿ ನೀರು ಕೊಟ್ಟಿಲ್ಲ. ಆದ್ರೆ ಹಳ್ಳಿ ತುಂಬಾ ಗುಂಡಿಗಳನ್ನ ತೋಡಿ ಜನರ ಪ್ರಾಣದ ಜೊತೆ ಚೆಲ್ಲಾಟ ಆಡ್ತಿದ್ದಾರೆ ಈ ಭ್ರಷ್ಟ ಗುತ್ತಿಗೆದಾರರು. ಇವತ್ತು ಹಳ್ಳಿ ಜನ ಕೂಡ ಸಿಡಿದೆದ್ದಿದ್ದಾರೆ. ಆ ಪರ್ಸೆಂಟೇಜ್ ಗಿರಾಕಿಗಳಿಗೆ ಸರಿಯಾದ ಪಾಠವನ್ನು ಕಲಿಸಿದ್ದಾರೆ. ಬೆಂಗಳೂರಿನಲ್ಲಿ ನಡೀತಿರುವಂತಹ ವಿಧಾನ ಮಂಡಲ ಅಧಿವೇಶನದಲ್ಲಿ ವಿಧಾನ ಪರಿಷತ್ ಸದಸ್ಯ ಭೀಮರಾವ್ ಪಾಟೀಲ್ ಹುಮ್ನಾಬಾದ್ ತಾಲೂಕಿನ ಕುಡಿಯುವ ನೀರಿನ ಸಮಸ್ಯೆಯನ್ನ ಸದನದಲ್ಲಿ ಪ್ರಸ್ತಾಪಿಸಿದ್ದಾರೆ. ಹುಮ್ನಾಬಾದ್ ತಾಲೂಕಿನ ಘಾಟ್ ಬೋರಾಳ್, ಹುಣಸಗೇರ ಮತ್ತು ಮೊಳಕೆರ ಗ್ರಾಮಗಳಲ್ಲಿ ಜಲ ಜೀವನ್ ಮಿಷನ್ ಯೋಜನೆಯಡಿಯಲ್ಲಿ ನಡೆದ ಕಾಮಗಾರಿಗಳು ಕಳಪೆ ಮಟ್ಟದಲ್ಲಿದ್ದು 3 ವರ್ಷ ಕಳೆದರೂ ಕೂಡ ಗ್ರಾಮಸ್ಥರಿಗೆ ಕುಡಿಯುವ ನೀರು ಸಿಗುತ್ತಿಲ್ಲ. ಕಾಮಗಾರಿಗಳ ಸಂಪೂರ್ಣ ತನಿಖೆ ನಡೆಸಿ ತಪ್ಪಿಸ್ಥರ ವಿರುದ್ಧ ಕ್ರಮ ಕೈಗೊಂಡು ಪುನಃ ಗುಣಮಟ್ಟದ ಕಾಮಗಾರಿ ಮಾಡಿ ಗ್ರಾಮಗಳಿಗೆ ನೀರು ಸರಬರಾಜು ಮಾಡಬೇಕೆಂದು ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಸಚಿವ ಪ್ರಿಯಾಂಕ್ ಖರ್ಗೆ ಅವರನ್ನ ಒತ್ತಾಯಿಸಿದ್ದಾರೆ. ಇದು ನಡೀತಾ ಇರುವಂತಹ ಪ್ರೋಸೆಸ್. ಇದಕ್ಕೆ ಸಕಾರಾತ್ಮಕವಾಗಿ ಸ್ಪಂದಿಸಿದ ಸಚಿವರು ಉನ್ನತ ಮಟ್ಟದ ತನಿಖೆಗೆ ಆದೇಶಿಸಿ ತಪ್ಪು ನಡೆದಿದ್ರೆ ತಪ್ಪಿಸ್ಥರ ವಿರುದ್ಧ ಕಠಿಣ ಕ್ರಮ ಕೈಗೊಂಡು ಗ್ರಾಮಸ್ಥರಿಗೆ ಶೀಘ್ರದಲ್ಲಿಯೇ ನೀರು ಒದಗಿಸುವುದಾಗಿ ಅವರು ಭರವಸೆಯನ್ನು ಕೂಡ ಕೊಟ್ಟಿದ್ದಾರೆ. ಹಾಗಿದ್ರೆ ಈಗ ಜನರದು ಒಂದೇ ಒಂದು ಪ್ರಶ್ನೆ, 3 ವರ್ಷಗಳಿಂದ ಎಲ್ಲಿ ಹೋಗಿದ್ರಿ ಸಾಹೇಬ್ರೆ, ಈಗ ಬಂದಿದ್ದೀರಾ ಕೆಲಸ ಮಾಡೋಕೆ ಅಂತ ಇವತ್ತು ಅಲ್ಲಿ ಗ್ರಾಮಸ್ಥರು ಕೇಳಿದ್ದಾರೆ. ಇನ್ನು ಈ ಮೊಳಕೆರೆ ಗ್ರಾಮಸ್ಥರು ಭ್ರಷ್ಟ ಗುತ್ತಿಗೆದಾರರನ್ನ ಬೆವರನ್ನೇ ಇಳಿಸಿದ್ದಾರೆ. ಇನ್ನು ವಿಧಾನ ಪರಿಷತ್ನಲ್ಲಿ MLC ಭೀಮರಾವ್ ಪಾಟೀಲ್ ಗುಡುಗಿದ ಬೆನ್ನಲ್ಲೇ ಇದೀಗ ಎಚ್ಚೆತ್ಕೊಂಡಿದ್ದಾರೆ. ಆದ್ರೆ ನಮ್ಮ ಹೆಂಡತಿ ಮಕ್ಕಳು ಗುಂಡಿಯಲ್ಲಿ ಬಿದ್ದು ಸಾಯಬೇಕಾ ಅನ್ನೋ ಮಟ್ಟಿಗೆ ಇವತ್ತು ಗ್ರಾಮಸ್ಥರು ಆಕ್ರೋಶವನ್ನು ಹೊರಹಾಕಿದ್ದಾರೆ. ಈ ನೋಡಿ ಆ ದೃಶ್ಯಗಳ, ಇದು ಹುಮ್ನಾಬಾದ್ ತಾಲೂಕಿನ ಮೊಳಕೆರೆ ಗ್ರಾಮಸ್ಥರ ಆಕ್ರೋಶದ ಕಟ್ಟೆ ಒಡೆದ ಕ್ಷಣ ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳು ಮನೆ ಮನೆಗೆ ನೀರು ಕೊಡೋಕೆ ಕೋಟ್ಯಾಂತರ ರೂಪಾಯಿ ಸುರಿತಿದ್ರೆ ಇಲ್ಲಿರೋ ಗುತ್ತಿಗೆದಾರರು ಮಾತ್ರ ಕೆಲಸ ಮಾಡೋದು ಬಿಟ್ಟು ಜನರ ಪ್ರಾಣ ಜೊತೆನೆ ಆಟ ಆಡ್ತಿದ್ದಾರೆ. ಹೌದು, ಒಂದಲ್ಲ ಎರಡಲ್ಲ, ಬರೋಬ್ಬರಿ 3 ವರ್ಷದಿಂದ ಗ್ರಾಮದ ರಸ್ತೆಗಳೆಲ್ಲ ಅಗೆದು ಹಾಕಿದ್ದಾರೆ. ಕುಡಿಯೋಕೆ ನೀರಿಲ್ಲ, ಆದ್ರೆ ನಡೆಯೋಕೆ ದಾರಿಯೂ ಇಲ್ಲದಂತೂ ಮಾಡಿದ್ದಾರೆ. ಇಷ್ಟು ದಿನ ಕುಂಭಕರ್ಣನಂತೆ ನಿದ್ದೆ ಮಾಡ್ತಿದ್ದ ಈ ಗುತ್ತಿಗೆದಾರರು ಯಾವಾಗ MLC ಭೀಮರಾವ್ ಪಾಟೀಲ್ ಅವರು ಸದನದಲ್ಲಿ ಸಚಿವ ಪ್ರಿಯಾಂಕ್ ಖರ್ಗೆ ಅವರ ಮುಂದೆ ಈ ಹಗರಣವನ್ನ ಬಿಚ್ಚಿಟ್ರೋ ಆವಾಗ ಇವರಿಗೆ ಜ್ಞಾನೋದಯವಾಗಿದೆ. ಆದ್ರೆ ಜನ ಬಿಡ್ತಾರ? ಹಳೆ ಕೆಲಸ ಮುಗಿಸದೆ ಹೊಸ ಕೆಲಸ ಕೈ ಹಾಕಬೇಡಿ ಅಂತ ಗುತ್ತಿಗೆದಾರರನ್ನ ಓಡಿಸಿದ್ದಾರೆ. ನಮ್ಮ ಮಕ್ಕಳು ಗುಂಡಿಯಲ್ಲಿ ಬಿದ್ದು ಸತ್ತ ಮೇಲೆ ಬರ್ತೀರಾ ಅಂತ ತರಾಟೆಗೆ ತೆಗೆದುಕೊಂಡಿದ್ದಾರೆ. ಅಧಿಕಾರಿಗಳಿಗೆ ಕೇಳಿಸ್ಕೊಳ್ಳಿ, ಇನ್ನು ಮುಂದೆ ನಿಮ್ಮ ನಾಟಕ ನಡೆಯಲ್ಲ. ಗಮನಿಸಿ ಜನರೇ, ನಿಮ್ಮ ಹಕ್ಕಿನ ಹಣಕ್ಕೆ ನೀವೇ ಕಾವಲುಗಾರರಾಗಬೇಕು. ಜಲ ಜೀವನ್ ಮಿಷನ್ ನಿಮ್ಮ ಮನೆ ಬಾಗಿಲಿಗೆ ನೀರು ತರಬೇಕೆ ಹೊರತು ನಿಮ್ಮ ಮನೆಯವರ ಪ್ರಾಣ ತೆಗೆಯುವ ಗುಂಡಿಗಳನ್ನಲ್ಲ. ಹುಮ್ನಾಬಾದ್ ಜನರ ಈ ಒಂದು ಹೋರಾಟ ಪ್ರತಿಯೊಂದು ಹಳ್ಳಿಗೂ ಮಾದರಿಯಾಗಲಿ. ಕೆಲಸ ಸರಿಯಾಗಿ ಆಗದಿದ್ರೆ ಗುತ್ತಿಗೆದಾರನನ್ನ ಪ್ರಶ್ನಿಸಿ ಸುಮ್ಮನೆ ಕೂರಬೇಡಿ. ಇನ್ನು ಗ್ರಾಮೀಣಾಭಿವೃದ್ಧಿ ಸಚಿವ ಪ್ರಿಯಾಂಕ್ ಖರ್ಗೆ ಅವರು ಈಗಾಗಲೇ ಉನ್ನತ ಮಟ್ಟದ ತನಿಖೆಗೆ ಆದೇಶಿಸಿದ್ದಾರೆ. ತಪ್ಪಿಸಿದ ಗುತ್ತಿಗೆದಾರನ ಮತ್ತು ಗುತ್ತಿಗೆದಾರರನ್ನ ಈಗ ಅವರು ಇದನ್ನ ಕಪ್ಪು ಪಟ್ಟಿ ಲೈಸೆನ್ಸ್ ಅನ್ನ ಕಪ್ಪು ಪಟ್ಟಿಗೆ ಕಳಿಸೋಕೆ ಪ್ರಯತ್ನವನ್ನು ಮಾಡಬೇಕು. ಯಾಕಂದ್ರೆ ಜನರ ಜೀವದ ಜೊತೆ ಆಟ ಆಡೋರನ್ನ ಯಾರನ್ನು ಕೂಡ ಬಿಡಬಾರ್ದು. ಯಾಕಂದ್ರೆ ಸರ್ಕಾರದ ಹಣ ಅಂದ್ರೆ ಲೂಟಿ ಹೊಡೆಯೋಕಿರೋದ ಇಲ್ಲ, ಜನರ ಜೀವ ಅಂದ್ರೆ ಅಷ್ಟು ಕೀಳ ಇವರಿಗೆ. ಬೀದರ್ ಜಿಲ್ಲೆಯ ಹುಮ್ನಾಬಾದ್ನಲ್ಲಿ ಜಲ ಜೀವನ್ ಮಿಷನ್ ಹೆಸರಿನಲ್ಲಿ ಮಹಾ ಮೋಸ ನಡೀತಾ ಇದೆ. 3 ವರ್ಷ ಆದ್ರೂ ಹನಿ ನೀರು ಕೊಟ್ಟಿಲ್ಲ, ಆದ್ರೆ ಹಳ್ಳಿ ತುಂಬಾ ಗುಂಡಿಗಳನ್ನ ತೋಡಿ ಜನರ ಪ್ರಾಣದ ಜೊತೆ ಚೆಲ್ಲಾಟ ಆಡಿದ್ದಾರೆ. ಹಾಗಾಗಿ ಈಗಲಾದ್ರೂ ಬದಲಾಗಬೇಕು, ವ್ಯವಸ್ಥೆ ಬದಲಾಗದಿದ್ರೆ ಜನ ಸಿಡಿದಿರ್ತಾರೆ. ಇವತ್ತಲ್ಲಿ ಹುಮ್ನಾಬಾದ್ ತಾಲೂಕಿನಲ್ಲಿ ಹೆಂಗೆ ಗುತ್ತಿಗೆದಾರನಿಗೆ ಕ್ಲಾಸ್ ತೆಗೆದುಕೊಂಡ್ರೋ ಅದೇ ಮಾದರಿಯಲ್ಲಿ ಬೀದರ್ ಜಿಲ್ಲೆಯ ಪ್ರತಿಯೊಂದು ಯುವಕರಿಗೆ ನಾನು ಕರೆಯನ್ನ ಕೊಡ್ತಾ ಇದ್ದೀನಿ. ನಿಮ್ಮೂರಲ್ಲಿರುವಂತಹ ಜಲ ಜೀವನ್ ಮಿಷನ್ ಯೋಜನೆಯಡಿಯಲ್ಲಿನ ಕಾಮಗಾರಿ ಸರಿಯಾಗಿ ನಡೆಯದೆ ಹೋದ್ರೆ ಕಳಪೆ ಮಟ್ಟದ್ದಾಗಿದ್ದು ಕಳೆದ ಗ್ರಾಮ ಪಂಚಾಯತ್ ಚುನಾವಣೆಯ ಸದಸ್ಯರು ಹಣ ತಗೊಂಡು ಅದನ್ನ ಪಂಚಾಯತಿಗೆ ಹ್ಯಾಂಡ್ ಓವರ್ ಮಾಡಿದ್ರು, ಇಲ್ಲ ಎಲ್ಲಾ ಬಿಲ್ ಕ್ಲಿಯರ್ ಆದ್ರೂ ಕೂಡ ನಿಮಗೆ ನೀರು ಬರದೆ ಹೋದ್ರೆ ಅದು ಯಾರ ಮುಲಾಜಿಲ್ದೆ ನೀವು ಪ್ರಶ್ನೆಯನ್ನ ಮಾಡಿ, ಗುತ್ತಿಗೆದಾರನಿಗೆ ಪ್ರಶ್ನೆ ಮಾಡಿ, ಅಧಿಕಾರಿಗಳಿಗೆ ಪ್ರಶ್ನೆ ಮಾಡಿ, ಅವರು ನಿಮ್ಮ ಮಾತಿಗೆ ಕಿಮ್ಮತ್ತು ಕೊಡದೆ ಹೋದ್ರೆ, ನಿಮ್ಮ ಮಾತನ್ನು ಆಲಿಸದೆ ಹೋದ್ರೆ ನಿಮ್ಮ ಉತ್ತರ ಕರ್ನಾಟಕ ನ್ಯೂಸ್ಗೆ ನೀವು ಸಂಪರ್ಕ ಮಾಡಿ. ಎಷ್ಟೇ ಪ್ರಭಾವಿ ಗುತ್ತಿಗೆದಾರ ಇದ್ರು ಕೂಡ ಜನರಿಗೆ ಸರಿಯಾದ ನೀರು ಕೊಡಬೇಕು. ಕೊಡ್ಲಿಲ್ಲ ಅಂದ್ರೆ ಆ ಅಧಿಕಾರಿಗಳು ಕೊಡಿಸ್ಬೇಕು. ಅಧಿಕಾರಿಗಳು ಗುತ್ತಿಗೆದಾರರು ಸೇರಿ ಜನರ ಜೀವದ ಜೊತೆ ಚೆಲ್ಲಾಟ ಆಡಿದ್ರೆ ನಿಮ್ಮ ಉತ್ತರ ಕರ್ನಾಟಕ ನ್ಯೂಸ್
ಯಾರನ್ನೂ ಬಿಡಲ್ಲ, ಅದು ಎಷ್ಟೇ ಪ್ರಭಾವಿ ಗುತ್ತಿಗೆದಾರನಾದರೂ ಸರಿ. ಎಸ್, ಇನ್ನು ಮುಂದಿನ ಸುದ್ದಿ.